ನಿಂತರನೇ ಆಯ್ತು ಲೇ, ನಿಂತರನೇ ಇದೆಯೋ? ಅಲ್ಲ, ನಿನಗೆ ಬಿಳಿ ಕೂದ್ರೆ ಬಂದರೆ ಹೆಂಗಿರುತ್ತೀಯ? ಇಲ್ಲ, ಇಲ್ಲಿ ಈ ಕಡೆ ತೋರಿಸೋ, ನಿನ್ನ ಮಕ್ಕ ತೋರಿಸೋ ಒಂದ್ಸತಿ. ಇಲ್ಲಿ ತೋರಿಸೋ ಮಕ್ಕನ, ಇಲ್ಲಿ ತೋರಿಸೋ, ವ್ಯೂವರ್ಸ್ ತೋರಿಸೋಣ, ವ್ಯೂವರ್ಸ್ಗೆ. ಏನಿಲ್ಲಪ್ಪ, ನಾವು ಎರ್ನಾಕುಲಂ ಜಂಕ್ಷನಿಂದ ಟ್ರೈನ್ ತಗೊಂಡು ಇಲ್ಲಿ ಶಂಗನೂರಿಗೆ ಬಂದಿದ್ದೀವಲ್ಲ. ಶಂಗನೂರು ಎಲ್ಲೋದ್ರೂ MG ರೋಡ್ ಅಂತ ಇರುತ್ತಲ್ಲಪ್ಪ, ಎಲ್ಲ ಏರಿಯಾನಲ್ಲೂ. ಫಸ್ಟು ಊಟ ಮಾಡೋಣ ಬಾಗ್ರು. ಊಟನೋ ಏನೋ ಒಂದು ಸ್ನ್ಯಾಕ್ಸ್ ತೊಗೊಂಡು ಇಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ಅಲ್ಲೇ ಕಣ ನೋಡೋದು. ಅದೇ ಬಸ್ ಸ್ಟ್ಯಾಂಡ್ ಮುಂದೆ ಇದೆಯಲ್ಲ, ಇಲ್ಲಿ ಕಾಣಿಸ್ತಾಯ್ತು. ಇದೇ ನೋಡಿ ಚಂಗನೂರು ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಾವು ಪಂಬಾಗೆ ಹೋಗಿ ಅಲ್ಲಿಂದ ನಾವು ಶಬರಿಮಲೆಗೆ ಹೋಗ್ತಿದ್ದೀವಿ. ಸರ್, ಇಮಿಡಿಯೇಟ್ ಪೋರ್ದು ಬಸ್ ಇಲ್ಲ ಈ ಪಂಬಾಕ್ಕೆ, ಶಬರಿಮಲೆ? ரயில் போமா? అచ్చా అంద పక్కం అంగ అచ్చా ఓకే అక్కడున్నా అంటారా? ಥ್ಯಾಂಕ್ ಯು. ಅಲ್ಲಿದೆಯಂತ ಬರ. ಇಲ್ಲಿಂದ ಈ ಬಸ್ ಸ್ಟ್ಯಾಂಡ್ಗಳೆಲ್ಲ ಅಲ್ಲ, ಕೋವಿಡ್ ಟೈಮಲ್ಲಿ ಯೂಸ್ ಮಾಡಿದೆ ಈ ಥರ ಆಗಿರೋದಾ, ಇಲ್ಲಾಂದರೆ ಬರೀ ಯಾವಾಗಲೂ ಮಳೆ ಬಂದು ಆ ಥರ ಆಗಿರೋದಾ ಗೊತ್ತಿಲ್ಲ. ಮೋಸ್ಟ್ಲಿ ಯಾವಾಗಲೂ ಮಳೆ ಬೀಳ್ತಾ ಇರುತ್ತಲ್ಲ, ಅದಾದಮೇಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದಾರೇನೋ ಗೊತ್ತಿಲ್ಲ. ಚಂಗನೂರಿಂದ ಪಂಬಾಗೆ ಬಸ್ಸು ಇದೆ ಅನ್ಕೋತೀನಿ. ಕೇಳು, ಇಲ್ಲಿರುತ್ತ ಅಂತ ಹೇಳ್ದ. ಅಲ್ಲ ಕಣ, ಇಲ್ಲಿ ತುಂಬ ಹುಷಾರಾಗಿರ್ಬೇಕಲ್ಲ, ಸುಮ್ಮನೆ ಕೈ ತೋರಿಸ್ಬಿಟ್ಟು ಅಲ್ಲಿ ಇಲ್ಲಿ ಅಂದ್ಬಿಡ್ತಾರಲ್ಲ. ಹಾಂ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊಂಡಿರ್ಬೇಕು. ಸೊ ರೈಲ್ವೆ ಸ್ಟೇಷನಿಂದ ಇಳ್ದಿದ ತಕ್ಷಣ ನಿಮಗೆ ಶಂಗನೂರಿಂದ ಇಲ್ಲೇ ಪಕ್ಕದಲ್ಲೇ ಒಂದು 10-20 ಮೀಟರ್ಸಲ್ಲೇ ನಿಮಗೆ ಬಸ್ಗಳು ಸಿಗುತ್ತಂತೆ. ಶಬರಿಮಲೆಗೆ ಹೋಗೋಕ್ಕೆ ಫಸ್ಟು ಪಂಬಾಗೆ ಹೋಗಿ ಅಲ್ಲಿಂದ ನಾವು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ನೋಡೋಣ, ಇದೇ ಬಸ್ ಅನ್ಕೋತೀನಿ. ಎರ್ರ ಬಸ್, ರೆಡ್ ಬಸ್, ಕೆಂಪು ಬಸ್ ಇದೆ. ಇದು ಡೈರೆಕ್ಟ್ ಪಂಬಾ ಹೋಗುತ್ತಂತ. ಎಲ್ಲಪ್ಪ, ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೋಗುರುವೆ. ಆಗಲ್ಲ, ಬಿಟ್ಟು 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 ಬಾಟ್ಲು 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 ಬಾಟ್ಲು. ಓಪನ್ ಬಸ್. ಹಾಕು ಇದು, ಹಾಕು ಇದು.
ಅಯ್ಯಪ್ಪ ಶರಣ, ಭಗವಾನ್ ಶರಣ, ದೇವನ್ ಶರಣ, ಸ್ವಾಮಿಯಪ್ಪ ಶರಣಮಪ್ಪ, ಅಯ್ಯಂತಕ ಮುಂದೆ ತೋಡು ನೀಡ, ನೀವೇ ದಿಕ್ಕು, ನಿನ್ನೆ ನನ್ನ ಹಿಮಾಲಯಸ సల్లగ చూడు మళ్ళీ వస్తాం 5 కొండల అబ్బా అబ్బా స్వామి స్వామి. ಬ್ಯಾಟ್ರಿ ಗಿಟ್ರಿ అయిపోతుంది. ಫೈನಲಿ ನಾವು ಪಂಬಾಗೆ ಬಂದು ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನ. ಹಲೋ, ಫೈನಲಿ ನಾವು ಪಂಬಾಗೆ ಬಂದಿದ್ದೀವಿ. ಪಂಬಾಯಿಂದ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಶಬರಿಮಲೆಗೆ. ಶಬರಿಮಲೆಗೆ ನಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? 5ರಿಂದ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು ದೇವಸ್ಥಾನ ನೋಡೋಕ್ಕೆ. ಇಟ್ಲೇ ಮೊಬೈಲ್ ಎಷ್ಟು ಅವರ ಇದು ಪಂಬಾ ನದಿನಾ? ಸೊ ಪಂಬಾಗೆ ಬಂದರೆ ಕ್ಲಾಕ್ ರೂಮ್ ಇರುತ್ತೆ, ಲಾಕರ್ ಇರುತ್ತೆ. ಆರಾಮ್ಸೆ ಲಗೇಜ್ ಎಲ್ಲ ಇಲ್ಲಿ ಹಾಕಿ ತೊಗೊಂಡು ಹೋಗ್ಬೋದು ನೆಮ್ಮದಿಯಾಗಿ. ಸೊ ಪಂಬಾ ನದಿಗೆ ಬಂದು ಪಂಪಾ ನದಿನಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ರೆಡಿಯಾಗಿ ದೇವರ ದರ್ಶನಕ್ಕೆ ಹೋಗ್ಬೋದು. ಸೊ ನೀರಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ನೀರು, ಮಾತ್ರ ಸಖತ್ ನೀರು. ಥರ ಯಾವ ಸೋಪು ಬೇಡ, ಯಾವ ಶ್ಯಾಂಪೂನೂ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರಲ್ಲಿ ಸ್ನಾನ ಮಾಡಿದ್ರೆ ಕಂಪ್ಲೀಟ್ ರಿಫ್ರೆಶ್ ಆಗುತ್ತೆ. ನಾವು ಕ್ಲೋರಿನೇಟೆಡ್ ವಾಟರ್ನ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ಇಲ್ಲೇ ಬಂದು ಸ್ನಾನ ಮಾಡಿದ್ರೆ ಸೂಪರ್ ರಿಫ್ರೆಶ್. ಸೊ ಪಂಬಾ ನದಿ ಸ್ನಾನ ಮುಗಿಸ್ಕೊಂಡು ಸ್ಟೆಪ್ಸ್ ಹತ್ತೋದು ಸ್ಟಾರ್ಟ್ ಮಾಡ್ತೀವಿ. ಇವಾಗ ಟೈಮ್ ಎಷ್ಟು ಇವಾಗ ಪುನೀತಾ? 3:15. ಸೊ ಎಷ್ಟೊತ್ತು? 6 ಕಿಲೋಮೀಟ್ರ್ ಹತ್ತಬೇಕು. ತೆಂಗಿನಕಾಯಿ ಎಷ್ಟು ನೋಡಿ, ತೆಂಗಿನಕಾಯಿ ಹೊಡೆಯೋ ಸ್ಥಳ.
ಕಾಡಂದಿನೇ ಕಣೋದು. ಯಪ್ಪ ಯಾವ ಬ್ರೀಡ್ ಏನಂತ ಗೊತ್ತಾಗ್ತಲ್ಲ. ಕಾಡಂದಿನೇ ಅದು. ಎರಡು ಈ ಕಡೆನೂ ಹೋಗ್ಬೋದಾ ಆ ಕಡೆನೂ ಹೋಗ್ಬೋದಾ? ನೀಲಿ ಮಲೆ ಇದೆ. 7 ಕಿಲೋಮೀಟರ್ ಡೋಲಿ ಇರೋರೆಲ್ಲ ಹಿಂಗೆ ಹೋಗ್ತಾರೆ ಅನ್ಕೋತೀನಿ. ಅಲ್ಲ ಹತ್ತಕ್ಕಾಗಲ್ಲನಾ? ಹಾಂ, ಸ್ಟೀಪ್ ಇರುತ್ತೆ ಅದು. ಅಂದರೆ ನಾವು ಫುಲ್ಲು ಕಲ್ಲೇ ಇರುತ್ತಾ ಅಲ್ಲಿ? ಸ್ಟಿಪ್ ನಮ್ಗೆ ಅಲೋ ಮಾಡ್ತಾರೆ ಗೊತ್ತಿಲ್ಲಲ್ಲ ಇವರು. ಅಲ್ಲ ಇವ್ರ ಜೊತೆನೇ ಹೋಗ್ತಾ ಇರ್ಬೇಕು ಪಟ್ ಪಟ್ ಅಂತ. ರೋಡ್ ಇದೆ ಮೇಲೆ ಹೋದ್ರೆ ಇದು ಹತ್ತಬೇಕು ಸ್ಟೀಪು, ಹಿಂಗೆ ಹೋದ್ರೆ ರೋಡ್ಗೆ ಜಾಸ್ತಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ನೆಮ್ಮದಿಯಾಗಿ ಹೋಗ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ರೋಡೇ ಇದೆ. ಇಲ್ಲ ಅದು ಸ್ಟೀಪ್ ಇದೆ ಕಣೋ, ನೋಡು ಸ್ಟೀಪ್ ಜಾಸ್ತಿ ಇದೆ ಕಡೆ. ಬೇಜನ್ ಸ್ಟೀಪ್ ಇದೆ. ಅದಕ್ಕೆ ನಾವು ಸರಿ ರೂಟಲ್ಲಿ ಬಂದಿತ್ತು. ಎಷ್ಟೊತ್ತಾಯಿತು ಇಲ್ಲಿ ಇಳ್ಕೊಂಡ್ ಪಟ 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 ಅಂತ ಬಂದ್ಬಿಟ್ಟು ರೋಡಲ್ಲಿ. ಇಳ್ಕೊಂಬರೋದು. ಇಳ್ಕೊಂಬರೋ ಟೈಮಲ್ಲಿ ಬಂದಿದ್ದ. ನೋಡು ಎಷ್ಟು ಕಷ್ಟಪಟ್ಕೊಂಡು. ನೋಡಿ ನಮಗೇನು ಇದೇನು ಕಷ್ಟ ಅನಿಸ್ತಾ ಇಲ್ಲ. ವಾಕಿಂಗ್ ಥರ ಅದೆಲ್ಲ ಅಲ್ಲ ಡೋಲಿದೆ, ಎಷ್ಟು ಕಷ್ಟಪಟ್ಕೊಂಡು ಎತ್ಕೊಂಡು ಹೋಗ್ತಾರಲ್ಲ. ವಾಕಿಂಗ್ ಥರ ಇರ್ತದೆ ನಮ್ಗೆ ಕ್ರೇಜ್. ಅಲ್ಲಲ್ಲಿ ಸಿಗ್ತದೆ. ಅಲ್ಲ ದಿನಕ್ಕೆ ಒಂದು 10 ರೌಂಡ್ ಹೊಡಿತಾರಲ್ಲ. ಫುಲ್ಲು ಬಾಡಿಗಳು ನೋಡಿ ಹೆಂಗೈತೆ ಅವ್ರದ್ದು, ಜಿಮ್ ಬಾಡಿಗಳೆಲ್ಲ. ಪ್ರೋಟೀನ್ ಬನಾನ ಹೋಗ್ಬಿಟ್ಟು ಸಾಲರ ದಿನ ಕೈಲೇದು ಇದು ಒಣ್ಣು ಪೋದ ನೋಡಿ, ಡಿಫ್ರೆಂಟ್ ವೆರೈಟಿ. ಇದೆಲ್ಲ ಕೇರಳಲ್ಲಿ ಅದಾವ. ಮೆಡಿಸಿನ್ ಫ್ರೂಟ್. ಮೆಡಿಸಿನ್ ಫ್ರೂಟ್. ಹಾಂ ಹಾಂ ಹಾಂ. ಸ್ವೀಟ್ ಇರ್ಕಾದು, ரொம்ப ಸ್ವೀಟ್ ಇರ್ಕಾದು. ಹಾಂ ಎಷ್ಟಂತ ನೋಡೋಣ. ರೆಡಿ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಕಣೋ. ಅದು ಪಂಪಾ ನದಿ ಅಂತ ಏನಕ್ಕೆ ಕರಿತೀವಿ ಅಂತ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ನೀರು ಹೋಗೋಕ್ಕಲ್ಲ, ಅದಕ್ಕೆ ಬೇರೆ ರೀಸನ್. ಯೂಟ್ಯೂಬೆಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕಲ್ಲ. ಸೊ ಪಂಪಾ ನದಿ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ. ನೀನು ನಿನ್ನ ಮಗಳನ್ನ ಕರ್ಕೊಂಡು ಬರ್ಬೋದಾಗಿತ್ತು. ನಾವು ಹತ್ತೋದು ಸ್ಟಾರ್ಟ್ ಮಾಡಿದ್ದು ಎಷ್ಟೋ 3:45ಗಲ್ಲ ಸ್ಟಾರ್ಟ್ ಮಾಡಿದ್ದು ನಾವು ಹತ್ತೋದು. 3:30ಗೆ ಇವಾಗ 4:45 ಆಯ್ತಾ. ಇನ್ನು ಎಷ್ಟು ಒಂದು 500 ಮೀಟ್ರಾ ಇರೋದು? 500 ಮೀಟ್ರ್ ಅಷ್ಟೇ. ಆಲ್ರೆಡಿ ಬಂದಿದೆ. ಇನ್ನೂ ಒಂದು 10 ನಿಮಿಷ ಲೆವೆಲ್ ಆಗೈತೆ, ಹಿಂಗೆ ಹೋಗ್ಬೋದು. ಏನು ಏನು ಏನೋ ಅಂದಿರ್ತೇನೆ, ಏನೋ ಮಾಡಿರ್ತೆ. ಏನು ಮಾಡಿದೆ? ಏನಿಲ್ಲ. ಈ ನೀರು ಸಕ್ಕದಾಗೈತೆ ನೋಡು. ಫುಲ್ಲು ನೀರಲ್ಲಿ ಮುಖ ತೊಳೆದ್ರೆ ಫುಲ್ ಬೆಳ್ಳಕ್ಕಾಗ್ಬಿಟ್ಟಿದ್ದೀನಿ, ಮೊದಲಿಗಿಂತ ಬೆಳ್ಳಗಾಗ್ಬಿಟ್ಟಿದ್ದೀನಿ. ಶಬರಿಮಲೆ ಬಂದ್ಬಿಟ್ಟು 5 ಗಂಟೆ ಆಯಿತು. ಹಿಂಗೆ ಹೋಗೋದಾ ಇವಾಗ ಕ್ಯೂ ಅಲ್ಲಿ? ಇದೆ ಹಾಂ ಲೇ, ಅಲ್ಲಿ ನೋಡು, ಅಲ್ಲಿ ಫುಟ್ವೇರ್ ಕೀಪಿಂಗ್ ಪ್ಲೇಸ್ ಅಂತ ಬಾರಲ್ಲೇ ಅಲ್ಲಿ ಹಾಕೊಂಡು ಹೋಗ್ತಾರೆ ನೋಡಿ, ಕಾಣಿಸಿಲ್ಲ.
ಅವ್ರು ಯಾರೋ ಇಲ್ಲಿ ಲೋಕಲಲ್ಲಿ ಇರ್ತಾರೆ ಕಣೋ, ಅಡುನ್ ಪದ್ರ ಲೋಕಲಲ್ಲಿ ಇರೋರು ಮತ್ತೆ ಏನು ಇದು ಮಾಡೋದು? ಅಡುನ್ ಪದ್ರ ಬಾಬಾಯಿ ನಿಜಾಗ್ಲೂ. ಸೊ ಇಲ್ಲಿ 2 ದರ್ಶನ ಇರುತ್ತೆ. ಒಂದು ಇರ್ಮುಡಿ ತೊಗೊಂಡವ್ರಿಗೆ, ಇನ್ನೊಂದು ಇನ್ನೊಬ್ರಿಗೆ ಜಸ್ಟ್ ಜನರಲ್ ದರ್ಶನ, ದೇವ್ರನ್ನ ದರ್ಶನ ಮಾಡೋಕ್ಕೆ 2 ಎಂಟ್ರೆನ್ಸ್ ಇದೆ. ಒಂದು ಇರ್ಮುಡಿ ತೊಗೊಂಡವ್ರಿಗೆ, ಇನ್ನೊಬ್ಬರು ನಾರ್ಮಲ್ ದರ್ಶನ ಮಾಡೋರಿಗೆ. ಸೊ ಇರ್ಮುಡಿ ತೊಗೊಂಡು ಎಷ್ಟು 18 ಎಷ್ಟು ಸ್ಟೆಪ್ಸ್ ಅದು? ಎಷ್ಟು ಸ್ಟೆಪ್ಸಲ್ಲಿ ಇರ್ಮುಡಿ ತೊಗೊಂಡ್ರೆ 18 ಸ್ಟೆಪ್ಸು ಎಲ್ಲ ಹತ್ಕೊಂಡು ಇರ್ಮುಡಿ. आरती से कह लेते